ಕಾವ್ಯ ಸೀರಿಯಲ್ನ ಏನಾಗುತ್ತೆ ಸೊ ಒಂದು ರೌಂಡ್ ನೋಡ್ಕೊಂಬರೋಣ. ಓಕೆ, ಇವಾಗ ಫಸ್ಟು ನೈಟೇ ಆಗಿರುತ್ತೆ. ಇನ್ನು ಇವರೆಲ್ಲರೂ ರಾಮು, ಮಹಾದೇವ, ಕಾವ್ಯ ಹಾಗೂ ಪ್ರೇಮ ಎಲ್ಲರಿನ ಸ್ನೇಹ ಮನೆಯಲ್ಲೇ ಇದ್ದಾಳೆ. ಆವಾಗ ವಾಣಿ ಬಂದು ಹೇಳ್ತಾಳ ಕೆಲಸ ಮುಗಿತಾ, ಅವಳು ದೇವ್ರ ಮನೆ ಒಳಗಡೆ ಹೋಗಿ ಬಾಗಿಲು ಹಾಕೊಂಡ್ಬಿಡೋದು. ಸರಿಯಾಗಿ ಹೆದರ್ಕೊಂಡ್ಬಿಟ್ಟಾಳ ಅಂತ ಹೇಳಿದ. ಆವಾಗ ಪ್ರೇಮ ಇದ್ದು ನಗ್ತಿರ್ತಾಳ. ಮಹಾದೇವನ ನಗ್ತಿರ್ತಾನೆ. ಸೂಪರ್, ಮಹಾದೇವನು ಮಾಡಿದನು ಮಹಾದೇವ ಅಂತ ಹೇಳೋದು ಕಾವ್ಯ ಹೇಳ್ತಾಳೆ. ಅವಳು ಇನ್ನೂ ಅನ್ಭವಿಸ್ಬೇಕಂತ ಕಾವ್ಯ ಹೇಳ್ತಿರ್ತಾಳ. ಈ ಟೈಮಲ್ಲಿ ಪ್ರೇಮ ಹೇಳ್ತಾಳೆ, ದೇವ್ರ ಮನೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡ್ರೆ ಈ ಪ್ರೇಮ ಸುಮ್ಮನೆ ಇರ್ತಾಳ ಅಂತ ಪ್ರೇಮ ಹೇಳ್ತಾಳೆ. ನೆಕ್ಸ್ಟ್ ಇವಾಗ ಆ ದೇವರು ಈ ಸ್ನೇಹ ಅಂತರ ಕಾಪಾಡಲ್ಲ ಅಂತ ಇವಳಿಗೆ ಗೊತ್ತಾಗಬೇಕು. ಬಿಡಲ್ಲ ನಾನು ಅಂತ ಮತ್ತೆ ಹೋಗ್ತಿರ್ತಾಳೆ. ಆವಾಗ ರಾಮ ಇದ್ದು ಬೇಡ ಬೇಡ ಇವತ್ತಿಗೆ ಸಾಕು, ಅನ್ಯಾಯ ಮಾಡೋರ ಜೊತೆ ದೇವ್ರು ಕೂಡ ನಿಂತಿರೋದಿಲ್ಲ, ನೀನು ಇವತ್ತು ಕೊಟ್ಟಿರೋ ಈ ಶಿಕ್ಷೆನೇ ಸಾಕು ಅವ್ರಿಗೆ, ಬಾ. ಮಹಾದೇವ ಇದ್ದು ಹೌದೌದು ಬಾ ಹೋಗೋಣ ಅಂಥೇಳಿ ಅವರು ಬಾಗಿಲು ಹಾಕ್ಕೊಂಡು ದೇವ್ರ ಮುಂದೆ ಕಣ್ಣು ಮುಚ್ಕೊಂಡು ಬೇಡ್ತಾ ಇದ್ರು. ಪ್ರೇಮನ ಮುಖನೇ ಕಾಣಿಸ್ತಾ ಇರುತ್ತೆ ಅಂಥೇಳಿ ಮಹಾದೇವ ಹೇಳ್ತಾನೆ. ಬೇಡ ಪ್ರೇಮ ಅವರೇ ಸಾಕು ಅಂಥೇಳಿ ಹೇಳ್ತಾನೆ. ನೆಕ್ಸ್ಟ್ ಮಹಾದೇವ ಹೇಳ್ತಾನೆ, ಅವಳು ಬೆಳಕರಿಯವರೆಗೂ ದೇವ್ರ ಕೋಣೆಯಲ್ಲೇ ಇರಬೇಕು ಹಾಗೂ ಕಣ್ಣು ಮುಚ್ಚಿದ್ರೆಲ್ಲ ನೀನೇ ಕಾಣಿಸ್ತಾ ಇರಬೇಕು, ನಿದ್ದೆನೇ ಮಾಡಬಾರ್ದು ಅಂಥೇಳಿ ಮಹಾದೇವ ಹೇಳ್ತಿರ್ತಾನೆ. ಏನು ಮಾಡೋದು ಇವಾಗ ಅಂಥೇಳಿ ಹೇಳಿದಾಗ ಆಗ ಮಹಾದೇವ ಐಡಿಯಾ ಮಾಡ್ಕೊತಾನೆ. ಮಹಾದೇವ ಐಡಿಯಾ ಮಾಡ್ಕೊಂಡು, ಅಮ್ಮ ವಾಣಿ ನಾವೀಗ ಹೋದ್ಮೇಲೆ ಅವಳನ್ನ ಸುಮ್ಕೆ ಬಿಡಬೇಡ, ಅವಳ ಪಕ್ಕದಾಗೆ ಯಾರೋ ಇದ್ದಂಗೆ ಕಿಟಕಿಗಳನ್ನೆಲ್ಲ ಮುಚ್ಚೋದು ತೆಗಿಯೋದು ದಿಢೀರ್ ಅಂತ ಮಾಡು, ಪಾತ್ರೆಗಳನ್ನೆಲ್ಲ ಹಾಗೆ ದಬಾರ್ ಅಂತ ಪಾತ್ರೆಗಳನ್ನ ಹಾಗೆ ಎತ್ತಿ ಉಳಿಸ್ತಾ ಇರು ಅಂಥೇಳಿ ಮಹಾದೇವ ಆಕೆಗೆ ಐಡಿಯಾ ಕೊಟ್ಟು ಹೋಗ್ತಿರ್ತಾನೆ. ಅವಳು ಬೆಳಕರೆಯವರೆಗೂ ಅಲ್ಲೇ ಇರಬೇಕು, ಹೊರಗೆ ಬರ್ಕೊಂಡು. ಆವಾಗ ರಾಣಿ ಹೇಳ್ತಾಳ, ಮಹಾದೇವನ್ನ ನೀವು ಚಿಂತೆನೇ ಮಾಡಬೇಡ್ರಿ, ಇಡೀ ರಾತ್ರಿ ಮಲಗದೇ ಇರೋ ಹಾಗೆ ನಾನು ನೋಡ್ಕೊತೀನಿ, ಬೆಳಗ್ಗೆ ಆಗೋದ್ರೊಳಗೆ ಅವಳು ಪೂರ ಅರ್ಧ ಹುಚ್ಚಿ ಆದರೂ ಆಗಂಗೆ ಮಾಡ್ತೀನಿ ನಾನು ಅಂಥೇಳಿ ವಾಣಿ ಮಾತು ಕೊಡ್ತಾಳೆ ಮಹಾದೇವಗೆ. ಸರಿ ಅಂಥೇಳಿ ಇವರೆಲ್ಲ ಹೋಗೋಣ ಇವಾಗ ಅಂಥೇಳಿ ಮಾತಾಡ್ದ. ಹಾಗೆ ಮಾಡ್ತೀನಿ ಅಂತ ಸರಿ ಅಂಥೇಳಿ ಇವರೆಲ್ಲರ ಮನೆಗೆ ಹೋಗ್ತಾರೆ. ಸರಿ ಮನೆಗೆ ಹೋಗೋಣ ನಡಿ ಅಂಥೇಳಿ ಇವರೆಷ್ಟು ಜನ ಇವಾಗ ಕಾವ್ಯ ಹೇಳ್ತಾಳೆ, ಸೂಪರ್ ವಾಣಿ ಹೀಗೆ ಮಾಡು ಅಂಥೇಳಿ. ಮತ್ತು ಕಾವ್ಯ ಹೋಗೋಣ ನಡಿ ಅಂತ. ಮಹಾದೇವ ಸುಮ್ಮನೆ ಹೋಗಲ್ಲ, ಟಾಟಾ ಮಾಡಿ ಹೋಗ್ಬಿಡ್ತಾನೆ ಅವನು. ಮತ್ತು ವಾಣಿ ನಗುತ್ತಿರ್ತಾಳೆ. ಆವಾಗ ವಾಣಿ ತುಂಬ ಅವಳು ಸ್ನೇಹ ಇದ್ದಾಳಲ್ಲ, ಮತ್ತು ದೇವ್ರ ಮನೆಯಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಿದ್ದಾಳೆ. ದೇವರಿಗೆಲ್ಲ ಕೈ ಮುಗಿದು ಬೇಡ್ತಾನೆ ಇರ್ತಾಳೆ. ಮತ್ತು ಡೋರ್ ತೆಗೆಯೋದು ಮುಚ್ಚೋದು ಪದೇ ಡೋರ್ ತೆಗೆಯೋದು ಮುಚ್ಚೋದು ಮಾಡ್ತಾರೆ. ಈ ಟೈಮಲ್ಲಿ ವಾಣಿ ಸುಮ್ಮನೆ ಇರಬೇಕಿಲ್ಲ, ವಾಣಿನೂ ಸುಮ್ಮನೆ ಇರೋಂಗಿಲ್ಲ. ಬೇಗ ಅಂತ ಕಾಲ್ಗೆಜ್ಜೆ ತೊಗೊಂಬಂದು ಅಲ್ಲಿ ಪೂಜಾ ರೂಮ್ ಮುಂದೆ ಹೊರಗಡೆ ನಿಂತು ಗೆಜ್ಜೆ ಸೌಂಡ್ ಮಾಡಿಸ್ತಾನೆ ಇರ್ತಾಳೆ. ಅವಳು ಸ್ನೇಹ ಇದ್ದು ಹೆದರ್ಕೊಳೋದು ಅದೇ ರೀತಿಯೇ ಮಾಡ್ತಾನೆ ಇರ್ತಾಳೆ, ಮಾಡ್ತಾನೆ ಇರ್ತಾಳೆ. ವಾಣಿ ಗೆಜ್ಜೆ ಸೌಂಡ್ ಮಾಡಿಸೋದು ನಗೋದೆಲ್ಲ ಮಾಡ್ತಿರ್ತಾಳೆ. ಅವಳಿಗಂತೂ ಅದೇನು ಬೆಕ್ಕಿಗೆ ಇಲ್ಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚಿನ್ನಾಟ ಅನ್ನೋ ರೀತಿ ಆಗಿಬಿಟ್ಟಿರ್ತೈತಿ ಇಬ್ಬರು ಮಧ್ಯದಲ್ಲಿ. ಓಕೆ, ವಾಣಿ ನಗ್ತಾನೆ ಇರ್ತಾಳೆ, ಗೆಜ್ಜೆ ಶಬ್ದ ಮಾಡೋದು ನಗೋದೆಲ್ಲ ಮಾಡ್ತಿರ್ತಾಳೆ. ಅವಳಂತೂ ತುಂಬ ಹೆದರ್ಕೊತಿರ್ತಾಳೆ. ಮತ್ತು ಡೋರ್ ತೆಗಿಯೋದು ಮುಚ್ಚೋದು ದೇವರೇ ಆ ಪ್ರೇಮ ದೇವ ಬರಲಾರ್ದಂಗೆ ಮಾಡಪ್ಪ, ಅದರಿಂದ ನನ್ನನ್ನು ಕಾಪಾಡಪ್ಪ ಅಂಥೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇರ್ತಾಳೆ. ಬಾಗಿಲು ತೆಗಿತಾಳೆ ಮುಚ್ತಿರ್ತಾಳೆ. ಒಂಥರ ಫನ್ನಾಗಿರುತ್ತೆ ಇದು ಎಲ್ಲ ನೋಡೋಕ್ಕೆ. ಅವಳು ಮತ್ತೆ ಗೆಜ್ಜೆ ಒಂದು 4-5 ಸಲ ಹಾಗೆ ಮಾಡ್ತಾಳೆ, ಗೆಜ್ಜೆ ನಾದ ಮಾಡೋದು. ಇವಳು ಅದೇ ರೀತಿ ಡೋರ್ ತೆಗಿಯೋದು ಮುಚ್ಚೋದು 4-5 ಸಲ. ಸ್ನೇಹ ಅವಳು ವಾಣಿ ಹೇಳ್ತಾಳೆ, ಸ್ನೇಹ ನೀನು ಹೇಳ್ತಾ ಇರೋ ಮಂತ್ರ ಏನಾದರೂ ಕೇಳಿದರೆ ದೇವ್ರಿಗೂ ನಗು ಬಂದುಬಿಡುತ್ತೆ ನೋಡು ಅಂಥೇಳಿ ಹೇಳ್ತೀನಿ. ವಾಣಿ ಅಂತೂ ಏನನ್ನ ಹೇಳಪ್ಪ, ನನಗಂತೂ ಈ ಆಟ ತುಂಬ ಇಷ್ಟ ಆಗಿದೆ, ಈ ಆಟ ಸಖತ್ ಇಷ್ಟ ಇದೆ, ಸಖತ್ ಮಜಾ ಇದೆ ಅಂಥೇಳಿ ಅವಳು ಗುಣಗಾನ ಮಾಡ್ತಿರ್ತಾಳೆ. ಹೀಗೆ ಗೆಜ್ಜೆ ಶಬ್ದ ಮಾಡ್ತಾನೆ ಇರ್ತಾಳೆ, ನಗುತ್ತಾನೆ ಇರ್ತಾಳೆ. ಇದು ನೋಡೋರ್ಗೂ ಒಂಥರ ಫನ್ ಆಗಿದೆ, ಅಷ್ಟೆಲ್ಲ ಹೆದರ್ಕೊಳೋದೇನು ಅವಶ್ಯಕತೆ ಇಲ್ಲ. ಮತ್ತು ಅವಳು ಅದನ್ನೇ ಹೇಳ್ತಿರ್ತಾಳೆ,
ದೇವರೇ ಕಾಪಾಡಪ್ಪ ಅಂತ ಫೋಟೋ ಎಲ್ಲ ತಬ್ಕೊಳೋದು, ಪೂಜೆ ರೂಮಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡು ಬಾಗಿಲು ತೆಗಿಯೋದು ಮುಚ್ಚೋದು ಎಲ್ಲ. ಇವಳು ಮತ್ತೆ ಚಾಷ್ಟೆ ಮಾಡ್ತಾನೆ ಇರ್ತಾಳೆ, ಗೆಜ್ಜೆನಾದ ಮಾಡೋದು. ಈ ಬೆಳಗಾಗೋವರೆಗೂ ಹಿಂಗೆ ಮಾಡ್ತಾನೆ ಇರ್ತಾಳೆ. ಅವಳು ಡೋರ್ ತೆಗಿಯೋದು ಮುಚ್ಚೋದು. ಅವಳಿಗೂ ನಿದ್ದೆ ಆಗಿರಲ್ಲ, ಇವಳಿಗೂ ನಿದ್ದೆ ಆಗಿರಲ್ಲ. ಮತ್ತು ಅವಾಗ ಸ್ನೇಹದ ದೇವರೇ ಯಾಕಪ್ಪ ಇವತ್ತು ಇಷ್ಟೊಂದು ತೊಂದರೆ ಆಗ್ತೈತೆ ನನ್ನನ್ನು, ಈ ಪ್ರೇಮ ದೇವ ನನ್ನನ್ನು ಸಾಯಿಸೇ ಹೋಗೋದಾ, ಅಲ್ಲಿವರೆಗೂ ಹೋಗೋದೇ ಇಲ್ವಾ ಇವತ್ತು ಅಂತೇಳಿ ಹೇಳ್ತಿರ್ತಾಳೆ. ಈ ಪ್ರೇಮ ದೇವ ನನ್ನನ್ನು ಇವತ್ತು ಬಲಿ ತಗೊಂತೈತೆ, ನಾನು ಬಲಿ ತೊಗೊಂಡ್ಲಾರ್ದ ಹೋಗೋದಿಲ್ಲ ಅಂಥೇಳಿ ಸ್ನೇಹ ತುಂಬ ಹೆದರ್ಕೊಂಡಿರ್ತಾಳೆ. ಆವಾಗ ಸ್ನೇಹ ಹೇಳ್ತಾಳೆ, ಇದು ದೇವ್ರ ಮನೆ, ಇಲ್ಲಿ ದೇವ್ರ ಮನೆ ಆಗಿರೋದ್ರಿಂದ ನಾನು ಆರಾಮಾಗಿರ್ತೀನಿ. ಯಾಕಂದರೆ ಇಲ್ಲಿ ದೆವ್ವ ಬರಲ್ಲ ಅನ್ನೋ ನಂಬಿಕೆ ಇದೆ ನನಗೆ. ದೇವ್ರ ಮನೆಯಲ್ಲಿ ದೆವ್ವ ಬರಲ್ಲ ಅನ್ನೋ ನಂಬಿಕೆಯಿಂದ ಅವಳು ಅಲ್ಲೇ ಇರ್ತಾಳೆ, ಹೊರಗಡೆ ಮಾತ್ರ ಬರಲ್ಲ. ಚಾನ್ಸೇ ಇಲ್ಲ ಹೊರಗೆ ಇಲ್ಲಾಂದರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತು, ಬಂದಿಲ್ಲ ಒಳಗೆ. ಇದು ನನಗೆ ಸೇಫೆಸ್ಟ್ ಜಾಗ ಈ ಮನೆಯಲ್ಲಿ. ಇದು ನನಗೆ ಬೇರೆ ಯಾವ ಮಂತ್ರನೂ ಬರಲ್ಲ, ಹೆಂಗಪ್ಪ ಮಾಡಲಿ ಅಂತ, ಏನು ಮಾಡಲಿ ಅಂತಾರ. ಹೋಗ್ಲಿ ಫೋನಿಂದ ಆದರೂ ಹಾಕೋಣ ಯಾವುದಾದ್ರೂ ವೀಡಿಯೋಯಿಂದ ಮಂತ್ರ ಅಂದರೆ ಅದು ನೋಡಿದರೆ ರೂಮಲ್ಲಿದೆ, ನಾನಂತೂ ಹೋಗಿ ತರಲ್ಲ ಅನ್ನೋ ಲೆಕ್ಕ ಆಲೋಚನೆ ಮಾಡ್ತಾನೆ ಇರ್ತಾಳೆ ಇವಳು. ಅವಳು ಫನ್ ಮಾಡ್ತಾಯಿರ್ತಾಳೆ ಅಂದರೆ ಅಷ್ಟಿಷ್ಟು ಫನ್ ಮಾಡಲ್ಲ ರಾಣಿ. ಮತ್ತು ನೈಟ್ ಆಯಿತು, ಮತ್ತು ಪ್ರೇಮ, ರಾಮ್, ಕಾವ್ಯ, ಮಹಾದೇವ ಅವ್ರ ಮನೆಗೆ ಅವ್ರು ಹೋಗ್ಬಿಡ್ತಾರೆ. ಮಹಾದೇವ ಹೇಳ್ತಾನೆ, ಇವತ್ತು ಆ ಸ್ನೇಹನ ಹೆದರಿಸಿ ಸಾಯಿಸಿಬಿಡ್ತಿದ್ವೇನೋ ಅನ್ನೋಂಥ ಮಹಾದೇವ ಹೇಳ್ತಿರ್ತಾನೆ. ಇಲ್ಲಿ ರಾಮ್, ಪ್ರೇಮ ಮತ್ತು ಕಾವ್ಯ ಎಲ್ಲ ತುಂಬ ನಗ್ತಿರ್ತಾರೆ ಮನೆಗೆ ಹೋಗಿ, ತುಂಬ ಜಾಸ್ತಿನೇ. ಪ್ರೇಮ ಅವರೇ ನೀವು ಅದೇನು ಆ್ಯಕ್ಟಿಂಗ್ ಮಾಡಿದ್ರಿ ಅಂತ ಮಹಾದೇವ ಹೇಳ್ತಿರ್ತಾನೆ. ಈ ಸ್ನೇಹ ಊಟ ಕೊಡು, ಇವತ್ತು ನಿನ್ನ ಊಟಕ್ಕೆ ವಿಷ ಹಾಕ್ಬಿಡ್ತೀನಿ, ನನ್ನನ್ನು ಬೆಟ್ಟದಿಂದ ತಳ್ತೀಯಾ ಅಂತೇಳಿ ಅವ್ನು ಹೇಳ್ದಂಗೆಲ್ಲ ಇವರೆಲ್ಲರನ್ನ ಹಾಕ್ತಿರ್ತಾರೆ. ಕಾವ್ಯ, ಪ್ರೇಮ, ಮಹಾದೇವ, ರಾಮ ಎಲ್ಲರೂ ಒಟ್ಟಿನಾಗಿ ಆ ಸ್ನೇಹ ಮಕ್ಕ ನೋಡಬೇಕಿತ್ತು, ಹಳ್ಳೆಣ್ಣೆ ಕುಡ್ದಂಗೆ ಆಗಿತ್ತು ಅಂಥೇಳಿ ಮಹಾದೇವ ಹೇಳ್ತಾನೆ. ಇಲ್ಲೋ ರಾಮು, ಅವಳು ಇವತ್ತು ಬಲೆ ಎದ್ರಕೊಂಡಿದ್ದಾಳು. ಅವಳು ಕಾವ್ಯ ಇವಾಗ ಹೇಳ್ತಾಳ, ಅವಳು ನಮ್ಮ ಅಕ್ಕಂಗೆ ಕೊಟ್ಟಿರೋ ಹಿಂಸೆ ಮುಂದೆ ಇದೆಲ್ಲ ಏನು ಲೆಕ್ಕ ಅಲ್ಲ, ಜಾಸ್ತಿ ಆಗಿಲ್ಲ ಅಂತೇಳಿ ಹೇಳ್ತಾಳೆ ಕಾವ್ಯ. ಆವಾಗ ಅವಳು ನಮ್ಮ ಅಕ್ಕಂಗೆ ಮಾಡಿರೋ ಮೋಸಕ್ಕೆ ಈ ಶಿಕ್ಷೆ ಆಗಲೇಬೇಕಂತ ಕಾವ್ಯ ಹೇಳ್ತಾಳೆ. ಆವಾಗ ಮಹಾದೇವ ಅಂತ. ಮತ್ತು ಇದೇ ಟೈಮಲ್ಲಿ ರಾಮ್ಗೆ ಒಂದು ಫೋನ್ ಬರುತ್ತೆ. ರಾಮ್ಗೆ ಒಂದು ಫೋನ್ ಬಂದಾಗ SP ಸಾರ್ ಫೋನ್ ಮಾಡಿದ್ದಾರೆ ಅಂಥೇಳಿ ರಾಮ್ ಫೋನ್ ರಿಸೀವ್ ಮಾಡ್ತಾನೆ. ರಾಮ್ ಫೋನ್ ರಿಸೀವ್ ಮಾಡಿದಾಗ ಆವಾಗ ಹಾಂ ಸರ್, ಆಯಿತು ಸರ್, ಓಕೆ ಸರ್, ಶೋರ್, ನಾಳೆ ಬೆಳಿಗ್ಗೆ ಬಂದು ನಿಮಗೆ ಭೇಟಿ ಆಗ್ತೀನಿ ಅಂತೇಳಿ ಹೇಳಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾನೆ. ಇಲ್ಲಿ ಇವ್ರು ಯಾರಿಗೂ ಗೊತ್ತಿರಲ್ಲ ಇದು ಫೋನ್ ಎದಕ್ಕೆ ಬಂತು, SP ಸಾರ್ ಎದಕ್ಕೆ ಫೋನ್ ಮಾಡಂತ. ಇವ್ರು ಮಹಾದೇವ ಮತ್ತು ಪ್ರೇಮ ಮತ್ತು ಕಾವ್ಯಗೆ ತುಂಬ ಕುತೂಹಲ ಆಗಿರ್ತೈತಿ. ಎದಕ್ಕೆ ಏನು ಅಂತೇಳಿ ಅವ್ರು ತುಂಬ ಕುತೂಹಲದಿಂದ ಕೇಳ್ತಿರ್ತಾರೆ. ಅವರೆಲ್ಲ ತುಂಬ ಕುತೂಹಲ ಕೇಳ್ತಿರ್ತಾರೆ. ಇಲ್ಲಿ ನೋಡಿದರೆ ಇಲ್ಲಿ ನೋಡಿದರೆ ಸ್ನೇಹ ಮತ್ತು ಇವರಿಬ್ಬರದು ಒಂಥರ ಫನ್ ಚೆನ್ನಾಗಿರುತ್ತೆ. ಅವಳು ಪೂಜೆ ರೂಮಿಂದ ಆಚೆನೇ ಬರಲ್ಲ, ಇವಳು ಆಚೆ ಕಡೆ ಹೋಗಿ ಮಲಗೋದೇ ಇಲ್ಲ. ಇವಳು ಗೆಜ್ಜೆ ಶಬ್ದ ಮಾಡ್ತಾನೆ ಇರ್ತಾಳೆ, ಅವಳು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇರ್ತಾಳೆ. ತುಂಬ ಫನ್ ಆಗಿರುತ್ತೆ ಇದೆಲ್ಲ ನೋಡೋಕ್ಕೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವಾಗ ನೋಡಬೇಕಂತಂದರೆ. ಅವಳು ಎಷ್ಟು ಹೆದರ್ಕೊಂಡಿರ್ತಾಳೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಫನ್ನಿಂದ ಇರ್ತದೆ. ಇದರಲ್ಲಿ ಎಲ್ಲದಕ್ಕಿಂತ ತುಂಬ ಇಂಟ್ರೆಸ್ಟಿಂಗ್ ಇರೋದಂದರೆ ಸ್ನೇಹದ. ಅದೇ ಅವನು ರಾಮ್ ಅವರೆಲ್ಲ ಕುತೂಹಲಕ್ಕೆ ಇವನು ಕೇಳ್ತಾನೆ, ಮಹಾದೇವ ಕೇಳ್ತಾನೆ, ಏನಿಲ್ಲ ರಾಮ SP ಯಾಕೆ ಫೋನ್ ಮಾಡಿದೆ. ಆವಾಗ ರಾಮ್ ಹೇಳ್ತಾನೆ, ಅಲ್ಲಣ್ಣ ಅದೇ ಭರತ್ ವಿಡಿಯೋ ಎಲ್ಲ ನಾನು ಸಾರ್ಗೆ ಕಳಿಸಿದ್ದೆ, ಸಾರ್ ನೋಡಿ ಬೇಡಪ್ಪ ಇದೆಲ್ಲ ಪಬ್ಲಿಷ್ ಮಾಡಬೇಡ, ಈಗ ಪಬ್ಲಿಷ್ ಮಾಡಿದೆ ಪೊಲೀಸ್ ಡಿಪಾರ್ಟ್ಮೆಂಟಿಂದು ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಅಂಥೇಳಿ ನಾನೇ ಆ್ಯಕ್ಷನ್ ತೊಗೊತೀನಿ ಅಂತೇಳಿ SP ಸಾಹೇಬರು ಹೇಳಿದ್ದಾರೆ. ಈಗ ಬೆಳಿಗ್ಗೆ ಬರೋಕ್ಕೆ ಹೇಳಿದ್ದಾರೆ, ಹೋಗ್ಬೇಕು ನಾನು ಅಂಥೇಳಿ ಇವಾಗ ರಾಮ್ ಹೇಳ್ತಿರ್ತಾನೆ. ಇವಾಗ ಪ್ರೇಮನ್ ಪಾಳಿ. ಇದ್ರ ಬಗ್ಗೆ ಮಾತಾಡೋಕೆ ನಾಳೆ ಆ ಕಮಿಷ್ನರು ಆಫೀಸ್ ಹತ್ರ ಬರೋಕ್ಕೆ ಹೇಳ್ಯಾರ, SP ಆಫೀಸ್. ಆವಾಗ ಪ್ರೇಮ ಹೇಳ್ತಾರೆ, ರಾಮ್ ನಾಳೆ ಬೆಳಿಗ್ಗೆ ನಿನಗೆ ತುಂಬ ಬೇಗ ಎಬ್ಬಿಸ್ತೀನಿ ಅಂತ ಹೇಳ್ತಾನೆ. ಆವಾಗ ರಾಮ್ ಹೇಳ್ತಾನೆ, ಯಾಕೆ ಅಷ್ಟು ಜಲ್ದಿ ಎಬ್ಬಿಸ್ತೀಯಾ ಅಂತೇಳಿ ಕೇಳ್ತಾನೆ.
ಜಲ್ದಿ ಬೇಗ ಮಾತಾಡ್ಕೊಂಡು ಬಾ ಅಂತಂದೇಳಿ ಪ್ರೇಮ ಹೇಳ್ತಾಳೆ. ಅವಾಗ ರಾಮ್ ಇದ್ದು ಯಾಕೆ ಪ್ರೇಮ ಅಷ್ಟೊಂದು ಅರ್ಜೆಂಟ್ ಏನಿದೆ ಅಂತೇಳಿ ರಾಮ್ ಕೇಳ್ತಿರ್ಬೇಕಾದ್ರೆ ಪ್ರೇಮ ಇದ್ದು ಇವಾಗ ಹೇಳ್ತಾಳೆ, ಪ್ರೇಮ ಹೇಳ್ತಾಳೆ ಯಾಕೋ ರಾಮ್ ನಿನಗೇನು ಅಷ್ಟೊಂದು ಅರಳು ಮರಳ ಅಂತೇಳಿ ಕೇಳ್ತಾನೆ, ಗಾಬರಿಯಿಂದ ಕೇಳ್ತಾನೆ. ಅವಾಗ ರಾಮ್ ಇದ್ದು ಏನಕ್ಕೆ ಅಂತೇಳಿ ಕೇಳ್ತಾನೆ. ಪ್ರೇಮ ಹೇಳ್ತಾಳೆ ನಾಳೆ ನಿನಗೂ ಸ್ನೇಹನಿಗೂ ಮದುವೆ ಡೇಟ್ ಫಿಕ್ಸ್ ಮಾಡೋದು ಶಾಸ್ತ್ರ ಇದೆ, ಹಾಗಾಗಿ ನೀನು ಬೇಗ ಜಲ್ದಿ ಬರಬೇಕು ಅಂಥೇಳಿ ರಾಮ್ಗೆ ಹೇಳ್ತಾಳೆ. ಆವಾಗಿದ್ದು ಮದುವೆ ಗಂಡ ಇಲ್ಲದ್ರೆ ಶಾಸ್ತ್ರ ಆಗುತ್ತಾ ಅಂಥೇಳಿ ರಾಮನ್ನು ಸತಾಯಿಸ್ತಾಳೆ. ಆಮೇಲೆ ಇವಾಗಿದ್ದು ಮಹಾದೇವ ಏನಿದು ಈ ಕೇಸೇ ಅರ್ಥ ಆಗ್ತಾ ಇಲ್ಲಲ್ಲ ನನಗೆ ಅಂಥೇಳಿ ಅವನು ಸತಾಯಿಸ್ತಾನೆ ಮಹಾದೇವ ರಾಮನ್ನ. ಎಂಥ ವಿಚಿತ್ರವಾದ ಕೇಸನ್ನ ನಾನು ಜೀವನದಲ್ಲೇ ನೋಡಿಲ್ಲ ಪ್ರೇಮ ಅವರೇ. ಹೆಂಡ್ತಿ ಬದುಕಿರುವಾಗೆ ಗಂಡಗೆ ಇನ್ನೊಂದು ಮದುವೆ ಮಾಡು ಅಂತ ಸುಪಾರಿ ಕೊಟ್ಟಿರುವ ಮೊದಲನೇ ಹೆಂಡ್ರು ನೀವೇ ಪ್ರೇಮ ಅಂಥೇಳಿ ಅವನು ಮಹಾದೇವ ಪ್ರೇಮನ್ನು ಸತಾಯಿಸ್ತಾ ಇರ್ತಾನೆ. ಅವಾಗೆಲ್ಲರೂ ಮತ್ತೆ ನಗ್ತಿರ್ತಾರೆ, ಫನ್ ಥರ ತೊಗೊಂಡು ಎಲ್ಲದು. ಪ್ರೇಮ ಕಾವ್ಯ ಮತ್ತು ರಾಮ್ ಇದು ಅಣ್ಣ ನೀನು ಸುಮ್ಮನೆ ಇರೋಣ ಅಂಥೇಳಿ ಅವನು ನೀನು ಸತಾಯಿಸ್ತೀಯ ಅಂಥೇಳಿ ಹೇಳ್ತಾನೆ. ನನಗೆ ಇವಾಗಲೇ ಜೀವ ಬಾಯಿಗೆ ಬಂದಂಗೆ ಆಗಿದೆ, ನೀನು ನೋಡಿದ್ರೆ ಮತ್ತೆ ಸತಾಯಿಸ್ತೀಯ ಯಾಕಪ್ಪ ರಾಮ್, ಒಬ್ಬಳೇ ಹೆಂಡ್ರೆ ಆದರೆ ಸಂಸಾರ, ಇಬ್ಬರೇ ಹೆಂಡ್ರೆ ಆದರೆ ಸಮರಸ ಅಂಥೇಳಿ ಅವಳು ಮತ್ತೆ ಮಹಾದೇವ ಸತಾಯಿಸ್ತಿರ್ತಾನೆ ಅನ್ನೋ ಮಾತು ನೆನಪಾಯ್ತಾ ಅಂತಕ್ಕೆ ಮಹಾದೇವ ಸತಾಯಿಸಿದಾಗ ಮತ್ತೆ ಎಲ್ಲರೂ ನಗ್ತಿರ್ತಾರೆ. ಕಾವ್ಯ ಪ್ರೇಮ್ ಮಹಾದೇವ ಎಲ್ಲ ನಗ್ತಿರ್ತಾರೆ. ಅವನು ರಾಮಿಗೆ ನೋಡಿ ತುಂಬ ಮತ್ತೆ ಪ್ರೇಮ ಹೇಳ್ತಾಳೆ ನೀನು ಹಾಗೆ ಕನಸು ಕಂಡು ಮತ್ತೆ ಮದುವೆ ಮಂಟಪಕ್ಕೆ ಹೋಗುವ ಯೋಚನೆ ಎಲ್ಲ ಮಾಡಬೇಡ ಅಂಥೇಳಿ ಪ್ರೇಮ ಮತ್ತೆ ಸತಾಯಿಸ್ತಾಳೆ ರಾಮ್ಗೆ. ರಾಮ ಅವಾಗ ಫೋನ್ ನೋಡ್ತಿರ್ತಾನೆ. ಆವಾಗ ಆಯಿತಾ ಅಂತೇಳಿ ಹೇಳ್ತಾನೆ, ಏನೇ ಮಾತಾಡ್ತೀಯಾ ನೀನು ಅಂಥೇಳಿ ಅವನು ರಾಮ್ ಏನೇ ಮಾತಾಡ್ತಾ ಇದೆಯಾ ಅಂಥೇಳಿ ಮತ್ತು ಕಾವ್ಯ ನೋಡಿ ಕಾವ್ಯ ಅವರೇ ನಿಮ್ಮ ಅಕ್ಕ ಅಂತೇಳಿ ಹೇಳ್ತಾನೆ. ಹೆಂಗೆ ಮಾತಾಡ್ತಾಳೆ ಹೇಳುತ್ತೆ. ಆವಾಗ ಕಾವ್ಯ ಇದ್ದು ಸುಂದರ ಅಕ್ಕ ನಿಮ್ಮನ್ನು ಮದುವೆ ಹಾಕಿ ಬಿಟ್ಬಿಡ್ತಾಳೆ ಅಂದ್ಕೊಂಡಿರಾ ನೀವು ಅಂಥೇಳಿ ಕಾವ್ಯ ಹೇಳ್ತಾಳೆ. ನಾಳೆ ನಡೀತಿರೋದು ಶಾಸ್ತ್ರ ಅಲ್ಲ, ಆ ಸ್ನೇಹ ಅನ್ನೋ ಶಸ್ತ್ರಚಿಕಿತ್ಸೆ ನಡೀತೆ, ಸ್ನೇಹ ಅನ್ನೋಳಿಗೆ ಶಸ್ತ್ರಚಿಕಿತ್ಸೆ ನಡೀತೆ. ಅವಾಗ ಮಹಾದೇವ ಸರಿಯಾಗಿ ನಡೆದಮ್ಮ, ಆ ಸ್ನೇಹ ಮದುವೆ ಸರಿಯಾಗಿ ಹೇಳಿದೆ ನಮಗೆ, ಆ ಸ್ನೇಹ ಮದುವೆ ಆಗೋ ಕನಸು ಕಾಣ್ತಾ ಇದ್ದರೆ ನಾವು ನಮ್ಮ ಪ್ರೇಮ ಅವರು ಅವಳನ್ನ ಜೈಲಿಗೆ ಕಳಿಸೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂಥೇಳಿ ಹೇಳ್ತಾಳೆ. ಓಕೆ, ಇವಾಗ ಮತ್ತೆ ಅಣ್ಣ ಪ್ಲೀಸ್ ಆ ಸ್ನೇಹನ ಹೆಸರು ಮಾತ್ರ ಹೇಳ್ಬೇಡ, ಆ ಸ್ನೇಹನ ಹೆಸರು ಕೇಳಿದರೆ ನನ್ನ ಮೈಯೆಲ್ಲ ಉದಿದಿದೆ ಅಂತ ರಾಮ್ ತುಂಬ ಹಿಂಸೆ ಪಟ್ಕೊತಾರೆ. ಅವಳಿಗೆ ಇಷ್ಟನೇ ಆಗಲ್ಲ ಮಹಾದೇವ ಅವರು. ಮತ್ತೆ ಅವಳು ಮತ್ತೆ ಸತಾಯಿಸ್ತಾಳೆ ರಾಮನ ಪ್ರೇಮ. ಮಹಾದೇವ ಅವರೇ ನಾಳೆ ರಾಮ್ನ ಮದುವೆ ಗಂಡಿನ ಥರ ತಯಾರಿ ಮಾಡಿಬಿಡೋಣ ಅಂಥೇಳಿ ಮಹಾದೇವಿಗೆ ಹೇಳ್ತಾಳ್ತಾ. ಯಾವುದರಲ್ಲಿ ಕಡಿಮೆ ಆಗಿರ್ಬೇಕು ಆ ರೀತಿ ರೆಡಿ ಮಾಡೋಣ ಅಂಥೇಳಿ ಹೇಳಿ ನಗತಿರ್ತಾಳೆ ಅವಳು. ಅದು ಬೇಡ ಇದು ಬೇಡ ಅಂದರೆ ನಾನು ಕೇಳಲ್ಲ. ಆವಾಗ ಮಹಾದೇವಿದು ಪ್ರೇಮ ಅವರೇ ಮಾಡೋಣ ಅಂಥೇಳಿ ಅವ್ನು ನಗ್ತಾನಲ್ಲೋ ರಾಮ್ ಹೊಡೆದೇ ಅಲ್ಲೋ ಚಾನ್ಸು, ಅಬ್ಬಬ್ಬ ಲಾಡ್ರಿ ಅಂತೆ. ಇಬ್ಬಿಬ್ಬರು ಇಬ್ಬರ ಜೊತೆ ಹಂಗೆ ಒಂದು ಸಾಂಗ್ ಹಾಕೊಂಡು ನಾನು ನನ್ನ ಹೆಂಡ್ತೀರು ನಾನು ನನ್ನ ಡಾರ್ಲಿಂಗ್ಸು ಅಂಥೇಳಿ ಹಾಡಾಡಿದ್ರೆ ರಾಮಿಗೆ ಇಲ್ಲಿ ಪ್ರಾಣ ಸಂಕಟ ಆಗಿಬಿಟ್ಟಿರ್ತೈತಿ. ಇವರು ಕಾವ್ಯ ಮಹಾದೇವ ಭರತ್ ಎಲ್ಲ ತುಂಬ ನಗತಿರ್ತಾನೆ. ಅವನು ರಾಮ್ ಸುಮ್ಮನೆ ಇರಲಾರ, ಅವಳು ಕಾವ್ಯ ಕುಂತಿರ್ತಾಳೆ, ಪ್ರೇಮ ಕುಂತಿರ್ತಾಳೆ. ಪ್ರೇಮನಿಗೆ ಗಿಂಡಿ ಬಿಡ್ತಾನೆ. ಗಿಂಡಿ ಕೂಡಲೇ ಅವಳು ಏನು ಇದೆಲ್ಲ ಹಿಂಗೂ ಕಲ್ತೀಯ ನೀನು, ಇದು ಯಾವಾಗ ಚೂಟೋದು ಕಲ್ತೀಯ ನೀನು ಅಂತೇಳಿ ಬೈತಲ್ಲ. ಅವಾಗ ಕಾವ್ಯ ಮಹಾದೇವ ಇದೆಲ್ಲ ಸಹವಾಸ ದೋಷ ಅಂತೇಳಿ ನಗದಿರ್ತಾರೆ ಕಾವ್ಯ ಮತ್ತು ಮಹಾದೇವ. ಅವನು ಮತ್ತೆ ನಗ್ತಾನೆ, ನಿನ್ನ ಜೊತೆ ಇದ್ಮೇಲೆ ಇಷ್ಟು ಕಲ್ತಿಲ್ಲ ಅಂದರೆ ಹೆಂಗಂದ. ಮತ್ತೆ 4 ಜನ ಫನ್ ಥರ ನಗ್ತಿರ್ತಾರೆ. ಅವನು ರಾಮಿಗೆ ಮಾತ್ರ ತುಂಬ ಸಂಕಟ ಆಗ್ತಿರ್ತೈತಿ. ಇವತ್ತಿನ ಎಪಿಸೋಡ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಜಾಸ್ತಿ ಫನ್ ಕೂಡ ಇದೆ, ನೋಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ. ಮತ್ತು ಇವಾಗ ನೈಟ್ ಆಗಿರೋದ್ರಿಂದ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲರೂ ಮಲ್ಕೊಂಡಾಗ ಅವಳು ಮಾತ್ರ ಸ್ನೇಹನೂ ಮತ್ತು ವಾಣಿನೂ ಅದೇ ಕೆಲಸನೇ ಮಾಡ್ತಾರೆ. ಅವಳು ಮಲಗಲ್ಲ, ಇವಳು ಮಲಗಕ್ಕೆ ಬಿಡಲ್ಲ.
ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಫನ್ ಅನಿಸಿದ್ದು ಇವತ್ತು ವಾಣಿ ಮತ್ತು ಹಾಗೂ ಸ್ನೇಹಂದೆ. ಜಾಸ್ತಿ ಅವಳು ಮಲ್ಗೋಕ್ಕೆ ಬಿಡಲ್ಲ, ಅವಳು ಗೆಜ್ಜೆ ಶಬ್ದ ಮಾಡ್ತಾನೇ ಇರ್ತಾಳೆ. ನೆಕ್ಸ್ಟ್ ನೈಟ್ ಆಗಿರೋದ್ರಿಂದ ಎಲ್ಲರೂ ಮಲ್ಕೊಂಡ್ಬಿಡ್ತಾರೆ. ರಾತ್ರಿ 1 ಗಂಟೆ 20-25 ನಿಮಿಷ ಆಗಿರುತ್ತೆ. ಈ ಟೈಮ್ ಒಳಗೆ ಅವಳು ಪ್ರೇಮಾಗೆ ನೀರು ಬೇಕನ್ನಿಸುತ್ತೆ, ನೀರಿನ ದಾಹ ಆಗ್ತಿರ್ತೈತಿ. ನೀರು ಕುಡಿಬೇಕು ಅನಿಸಿದರೆ ಅಲ್ಲಿ ನೀರಿರಲ್ಲ, ಮತ್ತು ನಾನೇ ನೀರು ತಂದ್ಕೊತೀನಿ ಅಂತಂದೇಳಿ ಅವಳು ಹೋಗಿ ನೀರು ತರ್ತೀನಿ ಅಂಥೇಳಿ ಹೋಗ್ತಾಳೆ. ಯಾರು? ಪ್ರೇಮ ನೀರು ತರಕಂತ ಹೋಗ್ತಾಳೆ. ಆದರೆ ರಾಮನ್ನು ನೋಡ್ತಾಳೆ. ರಾಮಲ್ಲಿ ಕೆಳಗಡೆ ಮಲ್ಕೊಂಡ್ರೆ ಇವಳು ಪ್ರೇಮ ಮಂಚದ ಮೇಲೆ ಮಲ್ಕೊಂಡಿರ್ತಾಳೆ. ನೀರೇ ಖಾಲಿ ಆಗಿದೆ, ನಾನೇ ತಂದ್ಕೊಳ. ಪಾಪ ರಾಮ್ಗೆ ಎಬ್ಸೋದೆಲ್ಲ ಬೇಡ, ಬೆಳಿಗ್ಗೆಯಿಂದ ಎಷ್ಟೆಲ್ಲ ಕೆಲಸ ಮಾಡಿದಾನೆ, ಎಷ್ಟು ಜವಾಬ್ದಾರಿ ಇದೆ, ಎಲ್ಲೆಲ್ಲ ಅಡ್ಡಾಡಿ ಸುಸ್ತಾಗಿರ್ತೇನೆ, ಬೇಡ ಎಬ್ಸೋದೆಲ್ಲ ಏನು ಬೇಡ. ಪಾಪ ಎಷ್ಟೆಲ್ಲ ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಮಾಡಿರ್ತಾನೆ, ಎಷ್ಟು ಕಡೆ ಓಡಾಡಿರ್ತಾನೆ, ಹಾಗೂ ಎಷ್ಟು ಜವಾಬ್ದಾರಿ ತೊಗೊಂಡಿರ್ತಾನೆ. ಅವನಿಗೆ ಮಗು ಥರ ಮಲಗಿದ್ದಾನೆ ನನ್ನ ಗಂಡ, ನನ್ನ ಮುದ್ದು ಗಂಡ. ನೀನು ಆರಾಮಾಗಿ ಮಕ್ಕೊ, ನಾನು ಮೆತ್ತಗೆ ಹೋಗಿ ನೀರು ಬಂದುಬಿಡ್ತೀನಿ ಅಂತೇಳಿ ಹೋಗ್ತಾಳೆ. ಹಾಗೆ ಮೆಲ್ಲಗೆ ಬೆಡ್ಶೀಟ್ ಎಲ್ಲ ತೆಗ್ದು ಸೌಂಡ್ ಮಾಡಲಾರ್ದಂಗೆ ಸೈಲೆಂಟಾಗಿ ಹೋಗ್ತಿರ್ತಾಳೆ ಅವಳು. ಅವ್ನು ರಾಮ್ ಹಂಗೆ ಮಲ್ಕೊಂಡು, ಅವ್ನಿಗೆ ಗೊತ್ತಿರಲ್ಲ ಅವಳು ಹೊರಗಡೆ ಹೋಗಿರೋದು. ರಾಮ್ಗೆ ಜಾಸ್ತಿ ಫನ್ ಅಂದರೆ ಫನ್ ಇದೆ. ಅವಳು ಪ್ರೇಮನೂ ರಾಮ್ನ ತುಂಬ ಸತಾಯಿಸ್ತಾಳೆ, ಮಹಾದೇವನೂ ತುಂಬ ಸತಾಯಿಸ್ತಿರ್ತಾನೆ. ಈ ಕಡೆ ಅವಳು ಸ್ನೇಹನೂ ಮತ್ತು ಇವಳು ಹೆಸರೇನಿದೆಯಲ್ಲ ರಾಣಿನೂ ತುಂಬ ಸತಾಯಿಸ್ತಾಳೆ. ಸ್ವಲ್ಪ ಫನ್ ಆಗಿದೆ, ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ, ಮಹಾದೇವ ಸತಾಯಿಸೋದೇ ದೊಡ್ಡ ಲೆಕ್ಕ ಅನಿಸುತ್ತೆ. ಅವರ ತಮ್ಮನಿಗೆ ತುಂಬ ಸತಾಯಿಸ್ತಿರ್ತಾನೆ. ಇವಾಗ ಅವಳು ನೀರು ತೊಗೊಂಬರ್ತೀನಿ ಅಂತ ಹೊರಗಡೆ ಹೋಗಿರ್ತಾಳೆ. ಹೊರಗಡೆ ಹೋಗ್ತಾಳೆ. ಅದನ್ನು ಸೆಕೆಂಡ್ ಪಾರ್ಟ್ ನೋಡ್ಕೊಂಬರೋಣ. ಇದೆಲ್ಲ ಫಸ್ಟ್ ಪಾರ್ಟು. ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮತ್ತು ಸೆಕೆಂಡ್ ಪಾರ್ಟನ್ನು ನೋಡೋಣ ಇವಾಗ. ಓಕೆ.